ಸ್ನೇಹಿತರೆ, ಕರೂರಿಂದ ಸಿಮೆಂಟ್ ಲೋಡ್ ಮಾಡ್ಕೊಂಬಂದಿದ್ದೆ. ಇವತ್ತಿಗೆ ಲೋಡ್ ಮಾಡ್ಕೊಂಬಂದು 4 ದಿನ ಆಯಿತು. ಮಾಗಡಿಗೆ ಅಂತ ಹೇಳಿದರು. ಮಾಗಡಿಗೆ ಬಂದಿದ್ದೀನಿ. ಮಾಗಡಿಗೆ ಬಂದರೆ ಫಸ್ಟಿಗೆ ಆನೆಕಲ್ ಹತ್ರ ಬಂದು ನಿಂತ್ಕೊ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೊಂದು ದಿನ ನಿಲ್ಲಿಸಿದ್ರು. ಬಂದು ಮತ್ತೆ ಮುಂದೆ ಬಂದ್ರ ಮೇಲೆ ತಿರುಗಿ ದಿನ ಇದಾಕಿದ್ರು, ಬಿಲ್ ಹಾಕಿದ್ರು ಮಾಗಡಿಗೆ ಅಂತೇಳಿ. ಮಾಗಡಿಗೆ ಕೊಟ್ಟಿದ್ರು ಬಿಲ್ಲು ಮತ್ತು ಮಾಗಡಿಗೆ ಕಳಿಸಿದ್ರು. ಬಂದೆ ಮಾಗಡಿಗೆ ಬಂದ್ರ ಮೇಲೆ ಮತ್ತೆ ಇಲ್ಲೊಂದು ದಿನ ಬಂದು ನಿಲ್ಲಿಸಿದ್ರು. ಇವತ್ತು ಅನ್ಲೋಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬಂದ್ರ ಮೇಲೆ ಮಾಲು ರಿಜೆಕ್ಟ್ ಮಾಡಿದ್ದಾರೆ. ಸಿಮೆಂಟು ರಿಜೆಕ್ಟ್ ಮಾಡಿದ್ದಾರೆ. ಯಾವ ಥರ ಅಂದರೆ, ನಮ್ಮದು ಬಂದ್ಬಿಟ್ಟು ತೋರಿಸ್ತೀನಿ ನೋಡಿ. ಇದು ಮೇಲೆಗಡೆ ಇರೋ ತಾಟ್ಪಲ್ಲು 2 ಇದೆ, ಡಬ್ಬಲ್ ಇದೆ ಇದು. ಅದಾದ್ರ ಮೇಲೆ ಗಾಡಿ ಮೇಲೊಂದು ಪ್ಲಾಸ್ಟಿಕ್ ತಾಟ್ಪಲ್ ಇದೆ. ಆ ಗಾಡಿ ಮೇಲಿರೋ ಪ್ಲಾಸ್ಟಿಕ್ ತಾಟ್ಪಲ್ಲು ಡಬಲ್ ಹಾಕ್ತೀವಿ ಮೇಲೆಗಡೆ, ಎಲ್ಲೂ ಸೋರದೇ ಇರೋ ಥರ, ನೀರು ಸೋರದೇ ಇರೋ ಥರ. ಇಷ್ಟೆಲ್ಲ ಸೇಫ್ಟಿ ಮಾಡ್ಕೊಬಂದು ಮತ್ತು ಪ್ಲಾಟ್ಫಾರಮ್ಗೆ ಕೆಳಗಡೆ ಈ ಮಳೆ ಬಂದಾಗ ಏನೂ ಆಗಬಾರ್ದು ಅಂತ ಹೇಳ್ಬಿಟ್ಟು ಪ್ಲಾಟ್ಫಾರಮ್ಗೂ ಒಂದು ತಾಟ್ಪಲ್ ಹಾಕಿದ್ದೀವಿ. ಟೋಟಲು 3 ತಾಟ್ಪಲ್ ಹಾಕಿರೋದು. 3 ತಾಟ್ಪಲ್ ಹಾಕಿದ್ರೂ ಎಲ್ಲೂ ಮೇಲೆಗಡೆಯಿಂದ ನೀರು ಒಂದನೇನು ಲೀಕೇಜ್ ಆಗಿಲ್ಲ. ಕೆಳಗಡೆ ಈಗ ಸೆಂಟ್ರಲ್ಲಿ ಅಲ್ಲೊಂದು ಇದು ಆಗಿದೆ, ಉಂಡೆ ಆಗಿದೆ. ಅದು ಈಗ ನಮ್ಮ ಫಾಲ್ಟ್ ಆಗಿದ್ದಿದ್ರೆ ಮೇಲಿಂದ ಕೆಳಗಿನವರೆಗೂ ನೀರು ಇಳಿಬೇಕಾಗಿತ್ತು. ಅದು ಸೆಂಟ್ರಲ್ಲಿ ಎಲ್ಲೋ ಒಂದೊಂದು ಚೀಲ ಉಂಡೆ ಆಗಿದೆ. ಅದು ಕಂಪ್ನಿ ಕಡೆಯಿಂದ ಫಾಲ್ಟ್ ಆಗಿರುತ್ತೆ. ಯಾಕಂದರೆ ನಮ್ಮ ಹತ್ರ ಫಾಲ್ಟ್ ಆಗಿದ್ದರೆ ಮೇಲಿಂದ ಇಳಿಬೇಕು. ಈ ಸೆಂಟ್ರಿಗೆ ಎಲ್ಲೋ ಒಂದೊಂದಿದೆ ಅಲ್ಲ, ಅದಕ್ಕೆ ಅವರು ಚೆಟ್ಟಿನಾಡ್ ಸಿಮೆಂಟ್ ಅವರು ಟೆಕ್ನಿಷಿಯನ್ ಅಂತ ಅವರು ಬಂದಿದ್ದರು. ಅವ್ರು ಬಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಅವರು ಏನೂ ಹೇಳ್ತಾಯಿಲ್ಲ. ಗಾಡಿ ನೋಡಿದ್ರೆ ಸುಮ್ಮನೆ ನಿಂತಿದೆ. ಅದಕ್ಕೆ ಈ ವಿಡಿಯೋ ಮಾಡ್ಕೊಂಡಿದ್ದೀನಿ. ಈಗ ಅವ್ರೇನು ರೆಸ್ಪಾನ್ಸ್ ಮಾಡಲಿಲ್ಲ ಅಂದರೆ ನಾನು ಇದನ್ನು ಪೊಲೀಸ್ನವ್ರಿಗೆ ತಗೊಂಡೋಗ್ಬಿಟ್ಟು ಕೊಟ್ಟು ಎಲ್ಲರೂ ಗೌರ್ಮೆಂಟ್ ಗೋಡನಲ್ಲಿ ಅನ್ಲೋಡ್ ಮಾಡಿಸೋ ಪ್ಲಾನ್ ಇದೆ. ನನಗೆ ಇದ್ರದ್ದು ಅಷ್ಟೊಂದು ಐಡಿಯಾ ಇಲ್ಲ. ನಾನು ಹೊಸ್ದಾಗಿ ಲಾರಿ ಡಿಪಾರ್ಟ್ಮೆಂಟ್ನಲ್ಲಿ ಇರೋದ್ರಿಂದ ಈಗ ಗ್ರೂಪ್ಗಳಿಗೆಲ್ಲ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಯಾರಾದರೂ ಸಹಾಯ ಮಾಡಿ, ಹೆಲ್ಪ್ ಮಾಡಿ. ಅಂದರೆ ಇದು ಯಾವ ಥರ ಪ್ರೊಸೀಜರು ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಿರೋರು ಒಂಚೂರು ಐಡಿಯಾ ಕೊಡಿ. ನೋಡಿ ಸ್ನೇಹಿತರೆ, ಕೆಳಗಡೆ ಇರೋ ಪ್ಲಾಟ್ಫಾರಮ್ಮು ಇದು ಮೇಲೆಗಡೆ ಎಲ್ಲ ಚೆಕ್ ಮಾಡ್ತಾಯಿದೆ. ನೋಡಿ ಚೆಕ್ ಮಾಡ್ತಾಯಿದ್ದೀನಿ ನಾನೇ. ಯಾವುದೇ ಥರದ ಮೇಲೆಗಡೆ ಯಾವುದೂ ಡ್ಯಾಮೇಜೇ ಇಲ್ಲ. ಈಗ ಇಲ್ಲಿ ಹಿಂದೆಗಡೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ 3 ನಿಟ್ಟು ಇಳಿಸಿದ್ದಾರೆ. ಇದರಲ್ಲಿ ಕೆಳಗಡೆ ಇದೆಯಲ್ಲ, ಆ ಚೀಲದಲ್ಲಿ ಎಲ್ಲೋ ಒಂದೊಂದು ಮೂಲೆಗಳಲ್ಲಿ ಮಾತ್ರ ಇದೆ. ಇಲ್ಲಿ ರಿಟರ್ನ್ ಲೋಡ್ ಮಾಡ್ತಾಯಿದ್ದೀನಿ. ಅಣ್ಣಯ್ಯ ವಿಡಿಯೋ ಮಾಡ್ತಾಯಿದ್ದೀನಿ, ಅದನ್ನೇ ತೋರ್ಸೋಕ್ಕೆ. ನೋಡ್ತಾ ಇರ್ಬೋದು ಕೆಳಗಡೆ ಎಲ್ಲೋ ಪ್ಲಾಟ್ಫಾರಮ್. ಅದೇ ಹ್ಞೂ ಅಣ್ಣ, ಆಯ್ತಣ್ಣ. ಸ್ನೇಹಿತರೆ ನೋಡ್ರಿ, ಇವರೇ ಇಲ್ಲಿ ಚೆಟ್ಟಿನಾಡ್ ಸಿಮೆಂಟು ಚೆಕ್ ಮಾಡಕ್ಕೆ ಬಂದವರು. 1 ನಿಮಿಷ ತಡೀರಿ, ಇಲ್ಲಿ ಏನು ಮಾಡ್ತಾಯಿದ್ದೀನಿ? ಯಾಕೆ? ಅಯ್ಯಯ್ಯೋ, ಇದೊಳ್ಳೆ ಚೆನ್ನಾಗೈತೆ. ಇಲ್ಲಿ ನಾನು ಬ್ಲಾಗ್ ಆಗಿ. ಸ್ನೇಹಿತರೆ, ಇವರೇ ಚೆಕ್ ಮಾಡಕ್ಕೆ ಬಂದವರು. ಏನು ರೆಸ್ಪಾನ್ಸ್ ಮಾಡಲಿಲ್ಲ. ಚೆಟ್ಟಿನಾಡ್ ಸಿಮೆಂಟ್ ಕಡೆಯಿಂದ ಬಂದಿರೋದು KS01 ಬೈಕು. ಈ ವಿಡಿಯೋ ಈಗ ನಾನು ಗ್ರೂಪಿಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂದರೂ ಬರಲಿಲ್ಲ ಇವನು. ನೋಡಿ ಸ್ನೇಹಿತರೆ, ಅವನು ಚೆಟ್ಟಿನಾಡ್ ಸಿಮೆಂಟು ಚೆಕ್ ಮಾಡೋಕ್ಕೆ, ಅಂದರೆ ಅದು ಏನಾಗಿದೆ ಅಂತ ಚೆಕ್ ಮಾಡೋಕೆ ಅಂತೇಳಿ ಇಲ್ಲಿಗೆ ಬಂದಿದ್ದಾನೆ. ಇವ್ರು ಏನು ಮಾಡಿದ್ರು ಅಂದರೆ, ಇಲ್ಲಿಗೆ ಬಂದ್ಬಿಟ್ಟು ಈಗ ಅದು ನಮ್ಮ ಕಂಪ್ನಿದೇ ತಪ್ಪು ಅಂತ ಅವ್ರು ಹೇಳ್ಕೊಳ್ಳಲ್ಲ. ಯಾಕಂದರೆ ಇಲ್ಲಿ ತಗೊಳ್ಳಲ್ಲ ಜನ ಯಾರು. ನಂದೇ ತಪ್ಪು ಅಂತ ಹೇಳ್ಕೊಂಡ್ರೆ ಯಾರು ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅವ್ನು ಇಲ್ಲಿ ಇಷ್ಟೊತ್ತು ವೆಯ್ಟ್ ಮಾಡಿಬಿಟ್ಟು ಕೇಳ್ದಂಗೆ ಬೈಕ್ ಎತ್ಕೊಂಡು ಹೋದ. ಈಗ ಬೈಕ್ ಎತ್ಕೊಂಡು ಹೋದರೆ ನಾವು ಯಾರನ್ನು ಕೇಳಬೇಕು? ಆ ತಮಿಳ್ನಾಡು ಟ್ರಾನ್ಸ್ಪೋರ್ಟ್ ಅವ್ರಿಗೆ ಫೋನ್ ಮಾಡಿದ್ರೆ ಅವರು ಏನೂ ರೆಸ್ಪಾನ್ಸು ತಗೊಳಂಗಿಲ್ಲ. ವೆಯ್ಟ್ ಮಾಡಿ ಹೇಳ್ತೀನಿ ಅಂತಿದ್ದಾರೆ. ಇವತ್ತಿಗೆ 4 ದಿನ ಆಗೈತೆ. 4 ದಿನದಿಂದ ಅನ್ಲೋಡೇ ಆಗಿಲ್ಲ. ಈ ಟ್ರಿಪ್ಪು 12 ದಿನ ಆಗಿದೆ ಟೋಟಲಾಗಿ. 12 ದಿನದಿಂದ ನಮಗೆ ಏನೂ ಆದಾಯನೇ ಇಲ್ಲ, ಹಂಗಾಗ್ಬಿಟ್ಟೈತೆ. ನೆನ್ನೆ EMI ಬಂದಿತ್ತು, ನೆನ್ನೆ EMI ಕಟ್ಟಿದ್ದೀನಿ. ಕೈಯಲ್ಲೂ ಕಾಸಿಲ್ಲ, ಹಂಗಾಗ್ಬಿಟ್ಟೈತೆ. ಏನು ಮಾಡೋದು? ಒಬ್ಬರು ರೆಸ್ಪಾನ್ಸೇ ತಗೊತಿಲ್ಲ. ಈಗ ಇದು ಸಮಸ್ಯೆ ಹೆಂಗೆ ಬಗೆಹರಿಸ್ಬೇಕಂತನೂ ನನಗೆ ತಲೆಯಲ್ಲಿ ಓಡ್ತಾನೇ ಇಲ್ಲ. ಮಳೆ ಮಾಡೋ ಮೇಲಿಂದ ಮೇಲೆ ಮಳೆ ಮಾಡೋ ಆಗ್ತಾ ಇರುತ್ತೆ. ಮತ್ತು ಎಲ್ಲರೂ ನಮ್ಮದೇ ಸಮಸ್ಯೆ ಅನ್ಕೋಬೇಕು. ಈಗ ಭಾಳ ದಿನ ಆದಂಗೆಲ್ಲ ಸಿಮೆಂಟ್ ಅದು ಡ್ರೈ ಆಗ್ತಾನೆ ಇರುತ್ತೆ. ಮಳೆಗೆ ತಾಟ್ಪಲ್ ನಮ್ಮ ತಗೊತಾನೆ ಇದೆ. ಎಷ್ಟು 10 ತಾಟ್ಪಲ್ ಹಾಕಿದ್ರೂ ಮಳೆಗೆ ನಮ್ಮ ತಗೊತಾನೆ ಇರ್ತೇವೆ. 4 ದಿನ ಆಗೈತೆ. ಈಗ ಯಾರು ಹೊಣೆ ಇದಕ್ಕೆಲ್ಲ? ರೋಡ್ ಮೇಲೆ ಆಗಿರೋದಕ್ಕೆ ಯಾರು ಹೊಣೆ? ರೋಡ್ ಮೇಲೆ ಏನಾದ್ರು ಆದರೆ ಯಾರು ಹೊಣೆ? ಇಲ್ಲಿಗೆ ಬಿಲ್ಲು ಮುಗ್ದೋಗಿರುತ್ತೆ. ಒಬ್ರು ರೆಸ್ಪಾನ್ಸೇ ತಗೊತಿಲ್ಲ.